ಇವತ್ತು ನನ್ನ ಮಗಳಿಗೆ ಸ್ಕೂಲಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಇತ್ತು. ಅದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಕ್ಷರಾಭ್ಯಾಸಕ್ಕೆ ಏನೇನು ತರಬೇಕು ಅಂತ ಅವರೇ ಒಂದು ಲಿಸ್ಟ್ ಮಾಡಿ ಕಳಿಸಿದ್ರು. ಅದನ್ನೆಲ್ಲ ನಿನ್ನೆನೆ ಹೋಗಿ ತಗೊಂಡ್ ಬಂದಿದ್ದೆ. ಅಡಿಕೆ ಪ್ಲೇಟ್ ಬರುತ್ತಲ್ಲ ಅದು, ಮತ್ತೆ ಬಾಳೆಹಣ್ಣು, ಎಲೆ ಅಡಿಕೆ, ಒಂದು ಅಚ್ಚು ಬೆಲ್ಲ, ಅಕ್ಕಿ, ಅರ್ಶಿನದ ಕೊಂಬು, ಸ್ಲೇಟು ಮತ್ತೆ ಸ್ವಲ್ಪ ಬಿಡಿ ಹೂವನ್ನ ತಗೊಂಡ್ ಬರೋದಕ್ಕೆ ಹೇಳಿದ್ರು. ಬೆಳಗ್ಗೆ ಒಂದು 9:30 11:30 ಇದೆ ಅಂತ ಹೇಳಿದ್ರು. ಹಾಗೆ ಟ್ರೆಡಿಷನಲ್ ವೇರ್ ಅಲ್ಲಿ ಬನ್ನಿ ಅಂತ ಕೂಡ ಅವರೇ ಹೇಳಿದ್ರು. ಸ್ಕೂಲ್ ಹತ್ರ ಬಂದೆ. ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಇನ್ನೇ ನಾನ್ ಹೋಗೋ ಅಷ್ಟರಲ್ಲಿ ತುಂಬಾ ಜನ ಬಂದು ಕೂತ್ಕೊಂಡಿದ್ರು. ಆಲ್ರೆಡಿ ಪೇರೆಂಟ್ಸ್ ಇಬ್ರು ಕೂಡ ಹೋಗ್ಬೋದು, ಒಬ್ರು ಕೂಡ ಹೋಗ್ಬೋದು. ಆಲ್ಮೋಸ್ಟ್ ಎಲ್ಲ ಅಮ್ಮಂದಿರೇ ಬಂದಿದ್ರು. ಒಂದ್ 10 ಗಂಟೆಗೇನೋ ಪೂಜೆ ಸ್ಟಾರ್ಟ್ ಮಾಡಿದ್ರು. ನನ್ ಮಗಳಿಗೆ ಇದೇ ಮೊದಲನೇ ಸರಿ ಎಲ್ಲ ಅಕ್ಷರಾಭ್ಯಾಸ ಮಾಡಿಸ್ತಾ ಇರೋದು. ಅವಳಿಗೆ ಫಸ್ಟ್ ವರ್ಷ ಸ್ಕೂಲಿಗೆ ಹಾಕಿದ್ವಲ್ಲ ನರ್ಸರಿ, ಅವಾಗ್ಲೇ ನಾವು ಶಾರದಾಂಬ ದೇವಸ್ಥಾನಕ್ಕೆ ಹೋಗಿ ನಾನು ನಮ್ಮ ಯಜಮಾನ್ರು ಇಬ್ರು ಅಲ್ಲಿನ ಪ್ರೊಸೀಜರ್ ಏನಿದೆ ಅದನ್ನೆಲ್ಲ ಕೇಳ್ಕೊಂಡು ಅದೇ ತರ ಮಾಡಿಸ್ಕೊಂಡು ಬಂದಿದ್ವಿ. ಅದ್ರದ್ದು ಕೂಡ ಕಂಪ್ಲೀಟ್ ವ್ಲಾಗ್ ಮಾಡಿದೀನಿ. ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ, ನನ್ನ ಪ್ರೊಫೈಲ್ ಅಲ್ಲಿ ಇದೆ. ಓಂ ಪರಂಜ್ಯೋತಿ ರೂಪಾಯ ನಮಃ. ನನ್ನ ಮಗಳು ಇವಾಗ LKGಗೆ ಹಾಕಿರೋದು. ಲಾಸ್ಟ್ ಇಯರ್ ನರ್ಸರಿಗೆ ಯೂರೋ ಕಿಡ್ಸ್ ಅಲ್ಲಿ ಹಾಕಿದ್ವಿ. ನನ್ಗೆ ಅದು ಸ್ವಲ್ಪ ದೂರ ಆಗ್ತಾ ಇತ್ತು. ಇನ್ನ ಮಳೆ ಟೈಮಲ್ಲಂತೂ ಹೋಗೋದಿಕ್ಕೆ ಆಗಲ್ಲ. ಹೋದ್ ವರ್ಷ ಎಷ್ಟೋ ದಿನ ಕಳ್ಸೇ ಇಲ್ಲ ಅವಳನ್ನ, ಸುಮ್ನೆ ನೆಗಡಿ ಜ್ವರ ಎಲ್ಲ ಆಗ್ಬಿಡತ್ತೆ ಅಂತ. ಅದಕ್ಕೆ ಈ ಸರಿ ಮನೆ ಹತ್ರನೇ ಒಂದು ಪ್ರೀ ಸ್ಕೂಲ್ ಇದೆ, ಅಲ್ಲಿಗೆ ಹಾಕಿದ್ದೆ. ತುಂಬಾನೇ ಹತ್ರ ನನಗೆ. ಅಲ್ಲಿ ಹೊಸದಾಗಿ ಅಡ್ಮಿಷನ್ ಆಗಿರೋ ಮಕ್ಳಿಗೆಲ್ಲ ಅಕ್ಷರಾಭ್ಯಾಸನ ಇಟ್ಕೊಂಡಿದ್ರು. ನನ್ನ ಮಗಳಿಗಂತೂ 2 ಸರಿ ಅಕ್ಷರಾಭ್ಯಾಸ ಮಾಡಿಸ್ದಂಗಾಯ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ.